ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ತಮ್ನೇಲ್ ಮತ್ತು ನನ್ನ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂತ. ನಾನಿವತ್ತು ನನ್ನ ಬಾಯ್ ಬೇಬಿ ಸ್ಕ್ಯಾನ್ ರಿಪೋರ್ಟ್ಸ್ನ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ತುಂಬ ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಡೌಟ್ ಇರುತ್ತೆ. ಅದೇನಪ್ಪ ಅಂದರೆ FHR ರೇಟು ಅಂದರೆ ಫೀಟಲ್ ಹಾರ್ಟ್ ರೇಟು ಬೇಬಿದು ಇಷ್ಟಿದ್ದರೆ ಗಂಡು ಮಗು, ಇಷ್ಟಿದ್ರೆ ಹೆಣ್ಮಗು ಅಂತ, ಮತ್ತು ಪ್ಲೆಸೆಂಟ ಈ ಪೊಸಿಷನಲ್ಲಿದ್ದರೆ, ಆ್ಯಂಟಿಯರ್ ಪೊಸಿಷನಲ್ಲಿದ್ದರೆ ಹೆಣ್ಮಗು, ಪೋಸ್ಟೀರಿಯರ್ ಪೊಸಿಷನಲ್ಲಿದ್ದರೆ ಗಂಡು ಮಗು ಅಂತ ತುಂಬ ಜನಕ್ಕೆ ನಂಬಿಕೆ ಇರುತ್ತೆ. ಸೊ ಅದಕ್ಕಾಗಿ ನಾನು ಆ ಡೌಟ್ನೆಲ್ಲ ಕ್ಲಾರಿಫೈ ಮಾಡೋದಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಬಾಯ್ ಬೇಬಿ ಸ್ಕ್ಯಾನ್ ರಿಪೋರ್ಟ್ಸ್ನ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ, ಏನೇನಿದೆ ಅಂತ. ಫಸ್ಟ್ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ 6th ವೀಕ್ ಮೇಲೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಅದು ಇಂಟರ್ನಲ್ಲಾಗೆ ಮಾಡ್ತಾರೆ. ಸೊ ನನಗೆ ಅದು ರಿಪೋರ್ಟ್ಸ್ ಏನು ಕೊಡಲಿಲ್ಲ, ಬಟ್ ಅದು ಪ್ರಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿದರು. ಅದನ್ನು ಫೀಟಲ್ ಹಾರ್ಟ್ ರೇಟ್ ಎಲ್ಲ ಚೆನ್ನಾಗಿದೆ, ಒಂದು ಬೇಬಿ ಇದೆ ಅಂತ ಎಲ್ಲ ಕನ್ಫರ್ಮ್ ಮಾಡಿದರು. ಅದಾದಮೇಲೆ 3 ಸ್ಕ್ಯಾನ್ ಮೇಯ್ನ್ ಇರುತ್ತೆ. NT ಸ್ಕ್ಯಾನು ಮತ್ತು ಅನಾಮಲಿ ಸ್ಕ್ಯಾನು, ಗ್ರೋತ್ ಸ್ಕ್ಯಾನು. ಅದತ್ರ ನಾವು ಕಂಪಲ್ಸರಿ ಮಾಡಿಸ್ಲೇಬೇಕಾಗುತ್ತೆ. ನೋಡಿ, ಇದು NT ಸ್ಕ್ಯಾನ್ ರಿಪೋರ್ಟು. ಈ ಸ್ಕ್ಯಾನ್ ಬಂದುಬಿಟ್ಟು 11 to 14th ವೀಕಲ್ಲಿ ಮಾಡ್ತಾರೆ. ನಾನು 12th ವೀಕಲ್ಲಿ ಮಾಡಿಸಿದ್ದು. ಈ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ನೋಡಿ, ಸಿಂಗಲ್ ಲೈವ್ ಇಂಟ್ರಾ ಯುಟ್ಯಾರಿನ್ ಜೆಸ್ಟೇಷನ್ ಅಂತ ಇದೆ. ಅಂದರೆ ಗರ್ಭದಲ್ಲಿ ಒಂದು ಮಗು ಇದೆ ಅಂತ ಹೇಳಿದ್ದಾರೆ. ಒಂದು ವೇಳೆ 2 ಮಗು ಇದ್ದರೆ ಟ್ವಿನ್ಸ್ ಅಂತ ಬರುತ್ತೆ. ಇದು ಟ್ವಿನ್ಸ್ ಅಂತ ಯಾವ ಥರ ಇರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನನ್ನ ಪ್ರೆಗ್ನೆನ್ಸಿ, ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಟ್ವಿನ್ಸ್ ಆಗಿರೋದು, ಒಂದು ಬಾಯ್ ಒಂದು ಗರ್ಲು. ಆ ರಿಪೋರ್ಟ್ಸು ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಆ ರಿಪೋರ್ಟ್ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅನಿಸುತ್ತೋ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ವಿಡಿಯೋನ ಶೇರ್ ಮಾಡ್ತೀನಿ. ಮತ್ತು ನೋಡಿ, ಇದು ಜೆಸ್ಟೇಷನಲ್ ಆ್ಯಸ್ ಪರ್ LMP. ಅಂದರೆ LMP ಅಂದರೆ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್. ಆ ಪ್ರಕಾರ ನೋಡಿದ್ರೆ ಬೇಬಿ ಏಜ್ ಬಂದುಬಿಟ್ಟು 12 ವೀಕ್ ಆಗಿದೆ. ಅದ್ರ ಪ್ರಕಾರ EDD ಅಂದರೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಕೊಟ್ಟಿರ್ತಾರೆ. ಆ್ಯಸ್ ಪರ್ LMP 2011-2018 ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ವೆಲ್ ಪರ್ಫಾರ್ಮ್ಡ್ ಫೀಟಸ್ ಈಸ್ ನೋಟೆಡ್ ವಿತ್ ನಾರ್ಮಲ್ ಅಪಿಯರಿಂಗ್ ಹೆಡ್, ಸ್ಪೈನ್, ಲಿಮ್ಸ್, ಫಂಡಿಕ್ ಬಬಲ್ ಸೀನ್ ಅಂತ ಬಂದಿದೆ. ಫೀಟಸ್ಸು ಪ್ಲೆಸೆಂಟಾ ಲೆಫ್ಟ್ ಲ್ಯಾಟರಲ್ ಗ್ರೇಡ್ 1 ಮೆಚುರಿಟಿ ಅಂತ ಇದೆ. ಲೆಫ್ಟ್ ಲ್ಯಾಟರಲ್ ಅಂದರೆ ಪ್ಲೆಸೆಂಟಾ ಬಂದುಬಿಟ್ಟು ಯುಟರಸ್ಗೆ ಲೆಫ್ಟ್ ಸೈಡ್ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ. ಅದನ್ನು ಲೆಫ್ಟ್ ಲ್ಯಾಟರಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂತ ಇದೆ, ಮತ್ತು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂತ ಇದೆ. ಫೀಟಲ್ ಹಾರ್ಟ್ ರೇಟ್ 165 BPM ಅಂತ ಇದೆ. 165 ಬೀಟ್ಸ್ ಪರ್ ಮಿನಿಟ್ಸ್ ಅಂತ ಬಂದಿದೆ ನನಗೆ NT ಸ್ಕ್ಯಾನಲ್ಲಿ. ಅನಾಮಲಿ ಸ್ಕ್ಯಾನು ಮತ್ತು ಗ್ರೋತ್ ಸ್ಕ್ಯಾನಲ್ಲಿ ಎಷ್ಟು FHR ಇದೆ, ಪ್ಲೆಸೆಂಟ ಇದೆ ಅಂತ ತೋರಿಸ್ಕೊಡ್ತೀನಿ. ಮತ್ತು ಇಂಪ್ರೆಷನ್ ಬಂದುಬಿಟ್ಟು ಇದರಲ್ಲಿ ಸಿಂಗಲ್ ಲೈವ್ ಇಂಟ್ರಾ ಯುಟರಿನ್ ಪ್ರೆಗ್ನೆನ್ಸಿ ಆಫ್ ಸೋನೋಗ್ರಫಿಕ್ ಜೆಸ್ಟೇಷನಲ್ ಈಸ್ 12 weeks 4 days ಅಂತ ಇದೆ. ಅಂದರೆ ಸ್ಕ್ಯಾನ್ ಪ್ರಕಾರ ನೋಡಿಕೊಂಡ್ರೆ 12 weeks 4 days ಅಂತ ಇದೆ. ನನ್ನ LMP ಪ್ರಕಾರ ಬಂದುಬಿಟ್ಟು ನಂದು 12 weeks ಅಂತ ತೋರಿಸ್ತಾ ಇದೆ. LMP ಅಂದರೆ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್, ಅದ್ರ ಪ್ರಕಾರ ತಗೊಂಡ್ರೆ 12 weeks. ಇಲ್ಲಿ ಸ್ಕ್ಯಾನ್ ಪ್ರಕಾರ ಹೋದರೆ 12 weeks 4 days ಅಂತ ಇರುತ್ತೆ. ±1 week ಡಿಫ್ರೆನ್ಸ್ ಎಲ್ಲದರಲ್ಲೂ ಇರುತ್ತೆ. ಇದು ನನ್ನ NT ಸ್ಕ್ಯಾನ್ ರಿಪೋರ್ಟು. ನೋಡಿ, ಇದು ಅನಾಮಲಿ ಸ್ಕ್ಯಾನ್ ರಿಪೋರ್ಟು. ಇದನ್ನೇ ಟಿಫಾ ಸ್ಕ್ಯಾನ್ ಅಂತ ಕೂಡ ಹೇಳ್ತಾರೆ. ಇದು ಬಂದುಬಿಟ್ಟು 18 to 22 ವೀಕ್ಸಲ್ಲಿ ಮಾಡಿಸ್ಬೇಕಾಗುತ್ತೆ. ನಾನು 21st ವೀಕಲ್ಲಿ ಮಾಡಿಸಿದ್ದೀನಿ. ಇದರಲ್ಲಿ ಏನಂತ ಬಂದಿದೆ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ನಂಬರ್ ಅಂತ ಇದೆ ನೋಡಿ, ಸಿಂಗಲ್ ಅಂದರೆ 1 ಬೇಬಿ ಇದ್ದರೆ ಸಿಂಗಲ್ ಅಂತ ಬರುತ್ತೆ. ನೆಕ್ಸ್ಟ್ ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ರೆಗ್ಯುಲರ್ ಅಂತ ಇದೆ ವಿತ್ FHR 143 ಬೀಟ್ಸ್ ಪರ್ ಮಿನಿಟ್ಸ್ ಅಂತ ಇದೆ ಫೀಟಲ್ ಹಾರ್ಟ್ ರೇಟು. ಮತ್ತು ಲಿಕ್ವೈರ್ ಬಂದುಬಿಟ್ಟು ಅಡಿಕ್ವೇಟ್ ಫಾರ್ ಜೆಸ್ಟೇಷನಲ್ ಏಜ್ ಅಂತ ಇದೆ. ಪ್ಲಾಸೆಂಟ ಬಂದುಬಿಟ್ಟು ಆ್ಯಂಟೀರಿಯಲ್ ವಾಲ್ ವಿತ್ ಗ್ರೇಡ್ 0 ಮೆಚುರಿಟಿ ಅಂತ ಇದೆ. ಅದಾದಮೇಲೆ ಮತ್ತೆ ಇದು ಸ್ಕ್ಯಾನ್ ಪ್ರಕಾರ ನೋಡಿ, ಇದು ಜೆಸ್ಟೇಷನಲ್ ಏಜ್ ಬೈ USG. ಅದ್ರ ಪ್ರಕಾರ ಆದರೆ 21 weeks 0 days ಅಂತ ಇದೆ. ಅದ್ರ ಪ್ರಕಾರ EDD ಅಂದರೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದುಬಿಟ್ಟು 19/11/2018 ಅಂತ ಇದೆ. ಅಂದರೆ ಜೆಸ್ಟೇಷನಲ್ ಏಜ್ LMP ಅಂದರೆ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್, ಅದ್ರ ಪ್ರಕಾರ ತೊಗೊಂಡ್ರೆ 20 weeks 6 days ಅಂತ ಇದೆ. EDD ಬಂದುಬಿಟ್ಟು 20/11/2018 ಅಂತ ಬಂದಿದೆ. ಮತ್ತು ಫೀಟಲ್ ವೆಯ್ಟ್, ಬೇಬಿ ವೆಯ್ಟ್ ಬಂದುಬಿಟ್ಟು 420 grams ಇದೆ ಅನಾಮಲಿ ಸ್ಕೇಲಲ್ಲಿ. ಅಂದರೆ 5th month, ಆಲ್ಮೋಸ್ಟ್ 5th ಮಂತಲ್ಲಿ 420 grams ಇರುತ್ತೆ. ಆಲ್ಮೋಸ್ಟ್ 7 monthವರೆಗೂ 1.5 ಅಷ್ಟೇ ಇರುತ್ತೆ.
ಆಲ್ಮೋಸ್ಟ್ ನಮಗೆ ಗ್ರೋತ್ ಆಗೋದೆಲ್ಲ 8 ಆ್ಯಂಡ್ 9 ಮಂತ್ಸಲ್ಲೇ ತುಂಬ ಬೇಬಿ ಗ್ರೋತ್ ಆಗುತ್ತೆ. ನಂಗೆ ಡೆಲಿವರಿ ಆಗೋಷ್ಟರಲ್ಲಿ 3.5 kg ನಂಗೆ ಬೇಬಿ ಬರ್ತ್ ಆಗಿದ್ದು. ಇಂಪ್ರೆಷನ್ ಬಂದುಬಿಟ್ಟು ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಫೀಟಸ್ ಆಫ್ ಸೋನೋಗ್ರಫಿ ಜೆಸ್ಟೇಷನಲ್ ಏಜ್ 21 ವೀಕ್ಸ್ ಅಂತ ಬಂದಿದೆ. ಇದರಲ್ಲೂ ನೋಡಿ, ಇದು ಗ್ರೋತ್ ಸ್ಕ್ಯಾನು. ಇದನ್ನು 28 to 32 ವೀಕ್ಸ್ ಒಳಗಡೆ ಮಾಡ್ತಾರೆ. ನಾನು ಮಾಡಿಸಿದಾಗ 30 ವೀಕ್ಸ್ 6 ಡೇಸು. ಮತ್ತು ಇದರಲ್ಲಿ ನೋಡಿ ಫೀಟಲ್ ಹಾರ್ಟ್ ನಾರ್ಮಲ್ ಇದೆ. ಮತ್ತು FHR ಫೀಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು 130 ಬೀಟ್ಸ್ ಪರ್ ಮಿನಿಟ್ಸ್ ಇದೆ. ಫೀಟಲ್ ಮೂಮೆಂಟ್ಸ್ ನಾರ್ಮಲ್ಲಾಗಿದೆ. ಅಮ್ನೋಟಿಕ್ ಫ್ಲೂಯಿಡ್ ಅಡಿಕ್ವೇಟ್ ಅಂತ ಬಂದಿದೆ. ಮತ್ತು ಪ್ಲಾಸೆಂಟ ಬಂದುಬಿಟ್ಟು ಆ್ಯಂಟೀರಿಯರ್ ಅಂತ ಇದೆ. ಇಂಟರ್ನಲ್ ವಾಯ್ಸ್ ಕ್ಲೋಸ್ಡ್. ಇದು ಯಾವಾಗಲೂ ಕ್ಲೋಸ್ಡ್ ಆಗೇ ಬರಬೇಕು, ಓಪನ್ ಅಂತ ಬರಬಾರ್ದು. ಕ್ಲೋಸ್ಡ್ ಅಂತ ಇದೆ. ನೆಕ್ಸ್ಟ್ ಇದರಲ್ಲಿ ಇಂಪ್ರೆಷನ್ ಬಂದುಬಿಟ್ಟು ಜೆಸ್ಟೇಷನಲ್ ಏಜ್ ಬಂದುಬಿಟ್ಟು ಬೇಬಿದು 32 ವೀಕ್ಸ್ 0 ಡೇಸ್ ಅಂತ ಬಂದಿದೆ. ಫೀಟಲ್ ವೆಯ್ಟ್ ಬಂದುಬಿಟ್ಟು 1.949 ± 285 ಅಂತ ಇದೆ. ನೋಡಿ, ಇದು ನನ್ನ ಬಾಯ್ ಬೇಬಿ ಕಂಪ್ಲೀಟ್ ಸ್ಕ್ಯಾನ್ ರಿಪೋರ್ಟು. ಪ್ಲಾಸೆಂಟ ಪೊಸಿಷನ್ ನೋಡಿರ್ಬೋದು ನೀವು. ಫಸ್ಟ್ ಸ್ಕ್ಯಾನಲ್ಲಿ ಲೆಫ್ಟ್ ಲ್ಯಾಟರಲ್ ಅಂತ ಇದೆ, ಮತ್ತು ಆ್ಯಂಟೀರಿಯರ್ ಅಂತ ಬಂದಿದೆ, ಮತ್ತು ಆ್ಯಂಟೀರಿಯರ್ ಅಂತ ಬಂದಿದೆ. ಆ ಥರ ಚೇಂಜ್ ಆಗ್ತಾ ಇರುತ್ತೆ. ಮತ್ತು FHR ಅಂದರೆ ಫೀಟಲ್ ಹಾರ್ಟ್ ರೇಟು ಫಸ್ಟಲ್ಲಿ 165 BPM ಇದೆ, ಮತ್ತು 143 ಇದೆ ಸೆಕೆಂಡ್ ಸ್ಕ್ಯಾನಲ್ಲಿ, ಮತ್ತು 130 BPM ಇದೆ. ಸೊ ಆ ಥರ ಚೇಂಜ್ ಆಗ್ತಾ ಇರುತ್ತೆ. ಬಟ್ ತುಂಬ ಜನ ಹೇಳ್ತಾರೆ ಪ್ಲೆಸೆಂಟ ಪೊಸಿಷನ್ ಬಂದುಬಿಟ್ಟು ಆ್ಯಂಟೀರಿಯರ್ ಇದ್ದರೆ ಹೆಣ್ಣು ಮಗು, ಪೋಸ್ಟೀರಿಯರ್ ಇದ್ದರೆ ಗಂಡು ಮಗು ಅಂತ. ಬಟ್ ಅದೆಲ್ಲ ನಿಜ ಅಲ್ಲ. ಯಾಕಂದರೆ ನಾನು ಡಾಕ್ಟರ್ ಹತ್ರ ತಿಳ್ಕೊಂಡಿದ್ದು, ನಾನು ನನ್ನ ಪ್ರೆಗ್ನೆನ್ಸಿಲೂ ಅದೇ ಥರ ಅಂದ್ಕೊಂಡಿದ್ದೆ. ಆ್ಯಂಟೀರಿಯರ್ ಇದೆಯೋ ಪೋಸ್ಟೀರಿಯರ್ ಇದೆಯೋ ಅನ್ನೋ ಅದೇ ಟೆನ್ಷನಲ್ಲಿದ್ದೆ. ಬಟ್ ಡಾಕ್ಟರ್ನ ಕೇಳಿದೆ, ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ನಮ್ಮ ಯುಟೇರಸ್ ವಾಲ್ಗೆ ಪ್ಲೆಸೆಂಟ ಬಂದುಬಿಟ್ಟು ಫ್ರಂಟ್ ಸೈಡ್ ಇದ್ದರೆ ಅದು ಆ್ಯಂಟೀರಿಯರ್ ಅಂತ, ಬ್ಯಾಕ್ ಸೈಡ್ ಇದ್ದರೆ ಪೋಸ್ಟೀರಿಯರ್ ಅಂತ ಅಷ್ಟೇ. ಅದರಿಂದ ಜೆಂಡರ್ ಪ್ರೆಡಿಕ್ಷನ್ ಮಾಡೋಕ್ಕಾಗೋದಿಲ್ಲ. ಮತ್ತು FHR ರೇಟ್ ಇದನ್ನು ಹೇಳ್ಬೋದು ಅಂತ ಹೇಳ್ತಾರೆ, ಜೆಂಡರ್ ಪ್ರಿಡಿಕ್ಷನ್ ಮಾಡ್ಬೋದು ಅಂತ. ಬಟ್ ಅದೂ ನಿಜ ಅಲ್ಲ. FHR ರೇಟ್ ಬಂದುಬಿಟ್ಟು ಬೇಬಿ ಮೂಮೆಂಟ್ಸ್ ಸ್ವಲ್ಪ ಜಾಸ್ತಿ ಇದ್ದಾಗ ಫೀಟಲ್ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ. ಅದರಿಂದನೂ ಮಾಡೋದಕ್ಕಾಗಲ್ಲ. ನೋಡಿ, ಫಸ್ಟಲ್ಲಿ ನಂದು 165 ಇದೆ, ಆಮೇಲೆ 143 ಇದೆ, 130 ಇದೆ. ನೋಡಿ, ಆ ಥರ ಚೇಂಜ್ ಆಗ್ತಾ ಇರುತ್ತೆ ಫೀಟಲ್ ಹಾರ್ಟ್ ರೇಟ್. 140 ಬಿಲೋ ಇದ್ದರೆ ಗಂಡು ಮಗು ಅಂತ, 140 ಅಬೋ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರೆ. ಬಟ್ ಅದು ನಿಜ ಅಲ್ಲ ಅನಿಸುತ್ತೆ ನನ್ನ ರಿಪೋರ್ಟ್ ನೋಡಿರೋ ಪ್ರಕಾರ. ಸೊ ಇದಕ್ಕೆಲ್ಲ ಎಕ್ಸಾಂಪಲ್ ನನ್ನ ಬಾಯ್ ಬೇಬಿ ಸ್ಕ್ಯಾನ್ ರಿಪೋರ್ಟ್ಸೇ. ಮತ್ತು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಟ್ವಿನ್ಸ್ ಇತ್ತು, ಒಂದು ಬಾಯ್ ಒಂದು ಗರ್ಲ್. ನಾನು ಆ ರಿಪೋರ್ಟ್ಸ್ ಕೂಡ ಶೇರ್ ಮಾಡ್ತೀನಿ. ಆ ರಿಪೋರ್ಟ್ಸ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅನಿಸಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ. ಅದರಲ್ಲಿರೋ ಡಿಫ್ರೆನ್ಸಸ್ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಒಂದು ಬಾಯ್ದು ಒಂದು ಗರ್ಲ್ದು ಎರಡೂ ಒಟ್ಟಿಗೆ ಬಂದಿರುತ್ತೆ ಸ್ಕ್ಯಾನ್ ರಿಪೋರ್ಟ್ಸು. ನಾನು ಅದು ತಿಳಿಸ್ಕೊಡ್ತೀನಿ. ನೋಡಿ, ಯಾವುದೇ ಮಗು ಆಗಲಿ ಅದು ನಿಮ್ಮ ಮಗುನೇ. ಪ್ರೆಗ್ನೆನ್ಸಲ್ಲಿ ತುಂಬ ಕ್ಯೂರಿಯಾಸಿಟಿ ಇರ್ತಾರೆ, ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅಂತ. ಸೊ ಹಾಗಾಗಿ ಈ ಥರ ಎಲ್ಲ ಮಾಡ್ತಿರ್ತಾರೆ. ಬಟ್ ಇದೆಲ್ಲ ನಿಜ ಅಲ್ಲ. ಯಾವ ಮಗು ಆದ್ರೂ ಅದು ನಿಮ್ಮ ಮಗುನೇ. ಆ ಪ್ರೆಗ್ನೆನ್ಸಿ ಲೈಫ್ನ ಎಂಜಾಯ್ ಮಾಡಿ, ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅದು ಯಾವ ಮಗು ಆಗುತ್ತೋ ಅದೇ ಮಗುನೇ ಆಗೋದು. ನಾವು FHR ಇದ್ದ ಪ್ಲಾಸೆಂಟ ಪೊಸಿಷನ್ ಇದ್ದ ನಮಗೆ ಹೇಳೋಕ್ಕಾಗಲ್ಲ. ಪ್ರೆಗ್ನೆನ್ಸಿ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ.